ಮರ ಬಿದ್ದು ನೂರಾರು ದ್ವಿಚಕ್ರ ವಾಹನಗಳು ಜಖಮ್ಮಾಗಿ ಹೋಗ್ಬಿಟ್ಟಿದೆ. ಮಳೆಯಲ್ಲಿ ಮುಳುಗಿರೋದು ಬಸವನಗುಡಿಯ ಅಂಡರ್ ಪಾಸ್. ಕಮಿಷನರ್ ಕಚೇರಿ ಆವರಣದಲ್ಲಿ ಮುರಿದು ಬಿದ್ದ ಕೊಂಬೆ. ಮಲೇಶ್ವರ ಇಂದಿರಾನಗರದಲ್ಲಿ ಬೈಕು ಆಟೋಗಳು ಜಖಂ. ಬನಶಂಕರಿ ಮೆಟ್ರೋ ನಿಲ್ದಾಣಕ್ಕೆ ನುಗ್ಗಿದ ಮಳೆಯ ನೀರು. ವಿಧಾನಸೌಧ 3ನೇ ಮಹಡಿಗಳ ಕಾರಿಡಾರ್ಗೆ ನುಗ್ಗಿದ ನೀರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿಯೂ ಕೂಡ ಜಲಾವೃತವಾಗಿಬಿಟ್ಟಿದೆ. ಮರ ಬಿದ್ದು ನೂರಾರು ದ್ವಿಚಕ್ರ ವಾಹನಗಳು ಜಖಂ ಆಗಿದೆ. ಕೆಲವು ವೆಹಿಕಲ್ಸ್ಗಳು ನೀರಲ್ಲಿ ಮುಳುಗಿ ಹೋಗಿದೆ, ಕೆಲವು ತೇಲ್ಕೊಂಡು ಹೋಗ್ತಾ ಇದ್ವು ನಿನ್ನೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಅಂಡರ್ ಪಾಸ್ಗಳೆಲ್ಲ ಜಲಾವೃತವಾಗಿ ಹೋಗ್ಬಿಟ್ಟಿದೆ. ಕಮಿಷನರ್ ಕಚೇರಿಯ ಮುಂಭಾಗದಲ್ಲಿ ಮರದ ಕೊಂಬೆ ಬಿದ್ದೋಗಿದೆ. ಈ ಕಡೆ ವಿಪಕ್ಷ ನಾಯಕ ಅಶೋಕ್ ಅವರ ಕೊಠಡಿಯೂ ಕೂಡ ಜಲಾವೃತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಧಾನಸೌಧದ 3ನೇ ಮಹಡಿಗಳ ಕಾರಿಡಾರ್ಗೆನೆ ನೀರು ನುಗ್ಗಿಬಿಟ್ಟಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿಯೂ ಕೂಡ ಜಲಾವೃತವಾಗಿದೆ. ಹೀಗೆ ಬಹುತೇಕ ಕಡೆಯಲ್ಲಿ ಒಂದಷ್ಟು ಅವಾಂತರಗಳಂತೂ ಸೃಷ್ಟಿಯಾಗಿರೋದು. ನಿನ್ನೆ ಸುರಿದಂಥ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ಜನರಿಂದ ಸತತ ಕರೆಗಳು ಬರ್ತಾ ಇತ್ತಂತೆ ನಿಯಂತ್ರಣ ಕೊಠಡಿಗೆ. ಆದರೆ ಇದೀಗ ನಿಯಂತ್ರಣ ಕೊಠಡಿಗೆ ಸ್ತಬ್ಧವಾಗಿತ್ತು ಅನ್ನುವಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಮಳೆಯ ನೀರಿನಿಂದ ನಗರದ ಹಲವು ಕಡೆಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ನೀರು ತುಂಬಿ ಕಾರು, ದ್ವಿಚಕ್ರ ವಾಹನಗಳು ಹೊರಗೆ ಹೋಗಲಾಗದೆ, ಒಳಗೆ ಬರಲಾಗದೆ ಪರದಾಡ್ತಾ ಇತ್ತು. ಮಳೆಯಿಂದ ತೊಂದರೆಗೊಳಗಾದ ಸಾರ್ವಜನಿಕರು ಪೊಲೀಸು, ಪಾಲಿಕೆ, ಅಗ್ನಿಶಾಮಕ ಇಲಾಖೆಯ ನಿಯಂತ್ರಣ ಕೊಠಡಿಗಳಿಗೆ ಕರೆ ಮೇಲೆ ಕರೆ ಮಾಡಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವಂಥ ಮೆಜೆಸ್ಟಿಕ್ಕು, ಕೆಂಪೇಗೌಡ ರಸ್ತೆ, ಅರಮನೆ ರಸ್ತೆ, ವಿಧಾನಸೌಧ ಅವೆನ್ಯೂ ರಸ್ತೆ, BVK ಅಯ್ಯಂಗಾರ್ ರಸ್ತೆ, KR ವೃತ್ತ, ಕಾರ್ಪೊರೇಷನ್ ವೃತ್ತ, ಸುಬ್ಬಯ್ಯ ಸರ್ಕಲ್, ರಿಚ್ಮಂಡ್ ರಸ್ತೆ, ಕಾಟನ್ಪೇಟೆ, ಚಿಕ್ಕಪೇಟೆಗಳ ಸುತ್ತಮುತ್ತಲ ರಸ್ತೆಗಳು, ಶೇಷಾದ್ರಿಪುರಂನ ರೈಲ್ವೆ ಸೇತುವೆ ಕೆಳಗೆ ನೀರು ನಿಂತ ಪರಿಣಾಮ ವಾಹನಗಳು ಸಂಚರಿಸೋಕೆ ಸಾಧ್ಯವಾಗದೆ ಅಸ್ತವ್ಯಸ್ತವಾಗಿ ಹೋಗಿತ್ತು. ಇನ್ನು ತುರ್ತು ವಾಹನಗಳು ಹೋಗೋದಕ್ಕೂ ಸಾಧ್ಯವಾಗದೆ ಸುಮಾರು 30 ನಿಮಿಷಗಳ ಕಾಲ ನಿಂತಲ್ಲೇ ನಿಂತು ಕಾಯಬೇಕಾದಂಥ ಪರಿಸ್ಥಿತಿ. ಕರೆಗಳ ಒತ್ತಡದಿಂದಾಗಿ ನಿಯಂತ್ರಣ ಕೊಠಡಿ 112 ಸ್ತಬ್ಧವಾಗಿತ್ತು. ಎಮರ್ಜೆನ್ಸಿ ಕರೆಗಳಿಗಾಗಿ ಮೀಸಲಿರುವಂಥ ಈ ಸಂಖ್ಯೆ ಸ್ಥಗಿತವಾಗಿ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾ ಇತ್ತಲ್ಲ, ನಮ್ಮ ಏರಿಯಾದಲ್ಲಿ ಹಿಂಗಾಗಿದೆ, ನಮ್ಮ ಏರಿಯಾದಲ್ಲಿ ಹಾಗಾಗಿದೆ, ಬನ್ನಿ ಬೇಗ ಅಂತೆಲ್ಲ ಕಾಲ್ ಬಂದು ಕೊನೆಗೆ ಯಾರು ಕಾಲು ರಿಸೀವ್ ಮಾಡ್ತಾ ಇರಲಿಲ್ಲ, ಎಲ್ಲ ಜಾಮ್ ಆಗಿ ಹೋಗ್ಬಿಟ್ಟಿತ್ತು. ಇದರಿಂದ ಸಮಸ್ಯೆ ಆಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಗೂ ನೀರು ನುಗ್ಗಿರೋದು, 170ಕ್ಕೂ ಹೆಚ್ಚು ಮರಗಳು ಉರುಳಿರೋದು, ಈ ಥರದ ಅವಘಡಗಳು ಕೂಡ ಸಂಭವಿಸಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಜೈಲು ವಾರ್ಡ್ಗೆ ನೀರು ನುಗ್ಗಿ ಅಲ್ಲಿ ರೋಗಿಗಳು ಪರದಾಡುವಂತಾಗಿತ್ತು. ಲ್ಯಾವೆಲೆ ರಸ್ತೆ ಕುಸಿದು ಕಾರು ಸಿಲುಕಿಕೊಂಡಿತ್ತು. ಬಿನ್ನಿ ಮಿಲ್ ರಸ್ತೆಯಲ್ಲಿ ಕಾಂಪೌಂಡ್ ಕುಸಿದು ರಸ್ತೆ ಸಂಪೂರ್ಣ ಬಂದಾಗಿ ಪ್ರಯಾಣಿಕರು ಪರದಾಡುವಂತಾಗಿತ್ತು. 170ಕ್ಕೂ ಹೆಚ್ಚು ಮರಗಳು ಮುರಿದು ಬಿದ್ದಿದೆ. 408ಕ್ಕೂ ಹೆಚ್ಚು ಮರದ ಕೊಂಬೆಗಳು ಮುರಿದು ಬಿದ್ದಿದೆ. ಪರಿಣಾಮ 50ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದೆ. ಹಲವು ಕಡೆ ಗೋಡೆಗಳಿಗೆ ಹಾನಿಯಾಗಿದೆ. ಮನೆಯ ಮೇಲ್ಛಾವಣಿಗಳು ಹಾರು ಹೋಗಿದೆ, ಕುಸಿದು ಬಿದ್ದಿದೆ. ಮನೆಯೊಳಗೆ ನೀರು ನುಗ್ಗಿದೆ, ಅಪಾರ್ಟ್ಮೆಂಟ್ ಒಳಗೆ ನೀರು ನುಗ್ಗಿದೆ, ಅಂಡರ್ ಪಾಸ್ಗಳು ಜಲಾವೃತವಾಗಿದೆ, ಎಲ್ಲ ಕೆರೆಯಂತಾಗಿ ಹೋಗಿದೆ. ಸಾಕಷ್ಟು ರೀತಿಯಾದಂಥ ಸಮಸ್ಯೆ. ಸುರಿದಂಥ ಒಂದು ಮಳೆ ಬೆಂದ ಕಾಳೂರಿಗೆ ತಂಪೆರಿತು ಮಳೆರಾಯ ಅಂತ ಖುಷಿ ಪಡೋದು, ಎಲ್ಲ ಕೊಚ್ಕೊಂಡು ಹೋಯಿತು ಅಂತ ಬೇಸರ ಪಡೋದು, ಆ ಥರದೊಂದು ಪರಿಸ್ಥಿತಿ. ಹವಾಮಾನ ಇಲಾಖೆ ವರದಿ ಮಾಡಿದೆ, ಇನ್ನೂ 2-3 ದಿನಗಳ ಕಾಲ ಇದೇ ಥರ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿರೋದು ಸೂಕ್ತ.